ಈ ಫೋಟೋಗಳನ್ನು ಇಟ್ಕೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಟ್ರೋಲ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಆದರೆ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿರೋದು ಯಾರು ಕರ್ನಾಟಕದಲ್ಲಿ? ರಿಷಬ್ ಶೆಟ್ಟರು. ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ರಿಷಬ್ ಶೆಟ್ಟರು ನಿರ್ದೇಶನ ಮಾಡಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದಕ್ಕೆ ಇವರಿಗೆ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಕೂಡ ಲಭಿಸಿದೆ. ರಿಷಬ್ ಶೆಟ್ಟರ ಪಕ್ಕದಲ್ಲಿ ಕೂತ್ಕೊಂಡು ಆ ಪ್ರಶಸ್ತಿಯನ್ನ ಇಸ್ಕೊಂಡಿದ್ದಾರೆ. ಇದರಲ್ಲಿ ತಪ್ಪು ಎಲ್ಲಿದೆ ನನಗೆ ತೋರಿಸಿ. ಹಾಯ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಂಜು ಗೌಡ. ಇದೇ ನವೆಂಬರ್ 4ನೇ ತಾರೀಕು ಮೈಸೂರಿನಲ್ಲಿ ಒಂದು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆಗೊಂಡಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಆಯೋಜನೆ ಮಾಡಿತ್ತು. ಈ ಸಮಾರಂಭದಲ್ಲಿ ಅತ್ಯುತ್ತಮ ಮನರಂಜನಾ ಚಿತ್ರ ಎನ್ನುವ ಕೆಟಗರಿನಲ್ಲಿ ರಿಷಬ್ ಶೆಟ್ಟರು ನಿರ್ದೇಶನ ಮಾಡಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಚಿತ್ರ ಸೆಲೆಕ್ಟ್ ಆಗಿತ್ತು. ಇದಕ್ಕೆ ಇವರಿಗೆ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಕೂಡ ಲಭಿಸಿತ್ತು. ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ರಿಷಬ್ ಶೆಟ್ಟಿ ದಂಪತಿಗಳು ಮೈಸೂರಿಗೆ ಹೋಗಿದ್ರು. ಆ ಸಮಾರಂಭದಲ್ಲಿ ಪಾಲ್ಗೊಂಡ್ರು. ಇಬ್ಬರೂ ಸಹ ಸ್ಟೇಜ್ ಮೇಲೆ ಕುಳಿತುಕೊಂಡು ಈ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ರು. ಈ ಫೋಟೋಗಳನ್ನು ಇಟ್ಕೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಟ್ರೋಲ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಯಾವ ರೀತಿ ಟ್ರೋಲ್ ಅಂತೀರಾ? ಈ ಸ್ಟೋರಿನಲ್ಲಿ ಅದನ್ನು ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರ 2018 ಹಾಗೂ 19ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿರುತ್ತೆ. ಇದರಲ್ಲಿ ಸಾಕಷ್ಟು ಕೆಟಗರಿಗಳಿರುತ್ತೆ. ಉತ್ತಮ ಗಾಯಕ, ಗಾಯಕಿ, ಚಿತ್ರ, ನಿರ್ದೇಶಕ, ಹೀಗೆ ನಟ, ನಟಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಆದರೆ 2 ಕೆಟಗರಿಗಳಲ್ಲಿ ರಿಷಬ್ ಶೆಟ್ಟರು ನಿರ್ದೇಶನವನ್ನು ಮಾಡಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿತ್ತು, ಈ ಚಿತ್ರ 2 ಕೆಟಗರಿನಲ್ಲಿ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು. ಒಂದು ಕೆಟಗರಿ ಬಂದು ಅತ್ಯುತ್ತಮ ಮನರಂಜನಾ ಚಿತ್ರ, ಮತ್ತೊಂದು ಕೆಟಗರಿ ಬಂದು ಅತ್ಯುತ್ತಮ ನಿರ್ದೇಶಕ. ಈ ಪ್ರಶಸ್ತಿಯನ್ನ ಇಬ್ಬರು ಕೂಡ ಸ್ಟೇಜ್ ಮೇಲೆ, ಅಂದ್ರೆ ರಿಷಬ್ ಶೆಟ್ಟಿ ಹಾಗೂ ಅವರ ಪತ್ನಿ ಇಬ್ಬರು ಕೂಡ ಸ್ಟೇಜ್ ಮೇಲೆ ಕುಳಿತುಕೊಳ್ಳುವುದರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಂದ ಪಡೆದುಕೊಂಡಿದ್ರು. ಹೀಗೆ ಪ್ರಶಸ್ತಿನೇನು ಪಡ್ಕೋತಾರೆ. ಪ್ರಶಸ್ತಿನ ಪಡ್ಕೊಂಡ ನಂತರ ಈ ಫೋಟೋವನ್ನು ನೋಡಿದ ಸಾಕಷ್ಟು ಜನರಿಗೆ ಅದೆಲ್ಲೆಲ್ಲಿ ಉರಿತೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಟ್ರೋಲನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನು ನೆಪೋಟಿಸಮ್ ಅಂತ ಕೂಡ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾರಣ ಏನು ಅಂತಂದರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನು ಸಿನಿಮಾ ಇದೆ, ಈ ಸಿನಿಮಾದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ರಿಷಬ್ ಶೆಟ್ಟರಿಗೆ ಬಂದಿದೆ. ಅವರು ಸ್ಟೇಜ್ ಮೇಲೆ ಹೋಗಿ ಇಸ್ಕೊಳ್ಳೋದು ಓಕೆ, ಅವರ ಪಕ್ಕದಲ್ಲಿ ಅವರ ಹೆಂಡತಿ ಪ್ರಗತಿ ಶೆಟ್ಟಿ ಅವರು ಸಹ ಕುಳಿತುಕೊಂಡು ಪ್ರಶಸ್ತಿಯನ್ನು ಇಸ್ಕೊಂಡಿದಾರಲ್ಲ, ಅವ್ರಿಗೂ ಆ ಚಿತ್ರಕ್ಕೂ ಏನು ಸಂಬಂಧ? ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಆ ಪ್ರಶಸ್ತಿನ ಅವರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ರಿಷಬ್ ಶೆಟ್ಟರ ಪಕ್ಕದಲ್ಲಿ ಕುಳಿತುಕೊಂಡು ಇಸ್ಕೋಬೇಕಾಗಿತ್ತು. ಈ ರೀತಿಯ ಕೊಂಕು ಮಾತುಗಳನ್ನು ಉರ್ಕೊಂಡು ಮಾತನಾಡುವ ಮೂಲಕ, ಟ್ರೋಲನ್ನು ಮಾಡುವ ಮೂಲಕ ಸಾಕಷ್ಟು ಜನ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಎಲ್ರಿಗೂ ಕೂಡ ನೆನಪಿರಲಿ, ಹೀಗೆ ಇವರನ್ನ ಟ್ರೋಲ್ ಮಾಡುವವರು ಈ ಹಿಂದೆ, ಅಂದರೆ ರಿಷಬ್ ಶೆಟ್ಟರ ವೈಫ್ ಅಲ್ಲಿ ಇಸ್ಕೊಂಡಿರೋದಕ್ಕೂ ಕಾರಣ ಇದೆ. ಆ ಕಾರಣ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಆದರೆ ಈ ಹಿಂದೆ RCB ಕಪ್ಪನ್ನು ಗೆದ್ದಂತಹ ಸಂದರ್ಭದಲ್ಲಿ ವಿಧಾನಸೌಧದ ಮುಂದೆ ಸರ್ಕಾರ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಮೊಮ್ಮಗ ಕೂಡ ಸ್ಟೇಜ್ ಮೇಲೆ ಇದ್ದ. ಅಲ್ಲಿ ಸಿದ್ದರಾಮಯ್ಯನವರ ಮೊಮ್ಮಗನಿಗೆ ಏನು ಕೆಲಸ? ಇದರ ಜೊತೆಗೆ ಮೈಸೂರಿನ ದಸರಾ ಸಂದರ್ಭದಲ್ಲಿ HC ಮಹದೇವಪ್ಪ ಇವರ ಮೊಮ್ಮಗ ಸಹ ಸಿದ್ದರಾಮಯ್ಯನವರ ಹಿಂದೆ ವೆಹಿಕಲ್ನಲ್ಲಿ ನಿಂತ್ಕೊಂಡಿದ್ದ. ಈ HC ಮಹದೇವಪ್ಪ ಅಂದರೆ ಸಚಿವರಾಗಿರುವಂತಹ HC ಮಹದೇವಪ್ಪ ಅವರ ಮೊಮ್ಮಗನಿಗೆ ದಸರಾ ಕಾರ್ಯಕ್ರಮದಲ್ಲಿ CM ಹಿಂದಗಡೆ ನಿಂತ್ಕೊಂಡು ಏನು ಕೆಲಸ? ಇದನ್ನ ಯಾರೂ ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಇದನ್ನ ಪ್ರಶ್ನೆ ಮಾಡಿದ್ದೀರಾ. ಆದರೆ ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಎಲ್ರಿಗೂ ಕೂಡ ನೆನಪಿರಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎನ್ನುವ ಸಿನಿಮಾ ಏನಿತ್ತು, ಆ ಸಿನಿಮಾಗೆ ಸಹ ನಿರ್ಮಾಪಕಿಯಾಗಿ ಕೆಲಸವನ್ನ ಮಾಡಿದ್ದಂಥವರು ಪ್ರಗತಿ ಶೆಟ್ಟಿ. ಅದರ ಜೊತೆಗೆ ಈ ಸಿನಿಮಾಗೆ ವಸ್ತ್ರ ವಿನ್ಯಾಸಕಿ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸಹ ಇವರು ಕೆಲಸವನ್ನ ಮಾಡಿದ್ರು. ಈ ಎರಡೂ ಆಂಗಲ್ನಲ್ಲಿ, ಅಂದ್ರೆ ಅಥವಾ ಈ ಎರಡೂ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದರಿಂದಲೇ ಸಿನಿಮಾ ಅವರ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣ ಆಗಿದ್ದರಿಂದಲೇ, ಅದಕ್ಕೆ ಅವರು ಸಹ ನಿರ್ಮಾಪಕಿ ಆಗಿದ್ದರಿಂದಲೇ ರಿಷಬ್ ಶೆಟ್ಟರ ಪಕ್ಕದಲ್ಲಿ ಕೂತ್ಕೊಂಡು ಆ ಪ್ರಶಸ್ತಿಯನ್ನ ಇಸ್ಕೊಂಡಿದ್ದಾರೆ. ಇದರಲ್ಲಿ ತಪ್ಪು ಎಲ್ಲಿದೆ ನನಗೆ ತೋರಿಸಿ. ಯಾವ ಆಂಗಲ್ನಲ್ಲಿ ಇದು ತಪ್ಪು ಅಂತ ನಿಮಗನ್ಸುತ್ತೆ? ನಮ್ಮಲ್ಲಿ ಈ ರೀತಿಯ ಯಾವುದೇ ಸಾಧನೆಗಳನ್ನು ಮಾಡಿದವರು ಅಥವಾ ಟ್ರೆಂಡಿಂಗ್ನಲ್ಲಿ ಇರೋರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿನಿಮಾ ಬಂದು ಸಾಕಷ್ಟು ವರ್ಷಗಳು ಕಳೆದು ಹೋಗಿದೆ. ಆದರೆ ಆ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ನಡೆದಿದೆ. ಆದರೆ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ಯಾರು ಕರ್ನಾಟಕದಲ್ಲಿ?
ರಿಷಬ್ ಶೆಟ್ರು. ಯಾಕೆ? ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ, ಅದರ ನಿರ್ದೇಶಕ ಅವರೇ, ಅದರ ಹೀರೋ ಅವರೇ. ಆಲ್ರೆಡಿ 850 ಕೋಟಿಗೂ ಅಧಿಕ ಕಲೆಕ್ಷನನ್ನು ಆ ಚಿತ್ರ ಮಾಡಿಕೊಂಡಿದೆ. ಹಾಗಾಗಿ ಅವರ ಕಡೆ ಎಲ್ಲರ ಗಮನ, ಎಲ್ಲ ಮಾಧ್ಯಮಗಳ ಗಮನ, ಎಲ್ಲ ಸೋಷಿಯಲ್ ಮೀಡಿಯಾಗಳ ಗಮನ, ಜೊತೆಗೆ ಜನರ ಗಮನ ಕೂಡ ಅವರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ನೆಪೋಟಿಸಮ್ ಎನ್ನುವ ವರ್ಡನ್ನು ತೆಗೆದುಕೊಂಡು ಬಂದು ಅವರ ತೇಜೋವಧೆಯನ್ನು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರಲ್ಲ, ಇಂಥವ್ರಿಗೆ ಏನು ಹೇಳೋಣ? ಇದೇನು ಬಾಲಿವುಡ್ ಕಿಟ್ಟೋಯ್ತಾ? ಮಕ್ಕಳು, ಮೊಮ್ಮಕ್ಕಳು, ಹೆಣ್ಮಕ್ಳು, ಅವ್ರ ಫ್ಯಾಮಿಲಿಯವರು ಎಲ್ಲರೂ ಅವರೇ ಮಾಡಿಕೊಂಡು ನೆಪೋಟಿಸಮ್ ಮಾಡಿಕೊಂಡು ಬೇರೆಯವ್ರನ್ನ ತುಳ್ಕೊಂಡು ಅವ್ರು ಮಾತ್ರ ಬೆಳ್ಕೊಂಡಿದಾರಲ್ಲ, ಆ ರೀತಿಯ ಒಂದು ಪದ್ಧತಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಾನಂತೂ ಕಂಡಿಲ್ಲ. ಅದರಲ್ಲೂ ರಿಷಬ್ ಶೆಟ್ಟರ ವಿಚಾರದಲ್ಲಿ ನೆಪೋಟಿಸಮ್ ಎನ್ನುವ ಪದ ಅವರ ಹತ್ತಿರಕ್ಕೂ ಕೂಡ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಅವರು ಆರಂಭದ ದಿನಗಳಿಂದ ಇಲ್ಲಿಯವರೆಗೂ ಯಾವೆಲ್ಲ ಚಿತ್ರಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಆ ಎಲ್ಲ ಚಿತ್ರಗಳಲ್ಲೂ ಸಹ ಸಾಕಷ್ಟು ಜನ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ, ಸಾಕಷ್ಟು ಕಲಾವಿದರನ್ನು ಬೆಳೆಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಸಿನಿಮಾನೇ ತಗೊಳ್ಳಿ, ಈ ಸಿನಿಮಾದಲ್ಲಿ ಇರುವಂತಹ ಕಲಾವಿದರೆಲ್ಲರೂ ಸಹ ಹೊಸ ಕಲಾವಿದರು, ಜೂನಿಯರ್ ಆರ್ಟಿಸ್ಟ್ಗಳು. ಅವರನ್ನು ಇಟ್ಟುಕೊಂಡು ಒಂದು ಅತ್ಯುತ್ತಮ ಮನರಂಜನೆಯ ಚಿತ್ರವನ್ನು ಮಾಡುವ ಮೂಲಕ ಹೀಗೂ ಸಹ ಒಂದು ಸಿನಿಮಾವನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟವರು ರಿಷಬ್ ಶೆಟ್ರು. ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು, ಕರಾವಳಿ ಭಾಗದ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಸಾರಿ ಹೇಳುವಂತೆ ಸಿನಿಮಾವನ್ನು ಮಾಡಿದ್ದು ರಿಷಬ್ ಶೆಟ್ರು. ಈ ಸಿನಿಮಾದಲ್ಲಿ ಇರುವಂತಹ ಸಾಕಷ್ಟು ಜನ ಕಲಾವಿದರು ಸಹ ನಮ್ಮ ಲೋಕಲ್ ಕಲಾವಿದರೇ. ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡ್ತಾ ಇದ್ದೀನಿ ಎನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳನ್ನು ಕರೆದುಕೊಂಡು ಬಂದು ಇಟ್ಕೊಂಡು ಅವರು ಸಿನಿಮಾವನ್ನು ಮಾಡಲಿಲ್ಲ. ಕರಾವಳಿ ಭಾಗದ ಸಾಕಷ್ಟು ಜನರನ್ನ ಇಟ್ಕೊಂಡು, ಅಂದರೆ ಕರಾವಳಿ ಭಾಗದ ದೈವದ ಆಚರಣೆಗಳು ತಿಳಿದಿರುವಂತಹ ಕಲಾವಿದರನ್ನೇ ಇಟ್ಕೊಂಡು ಆ ಸಿನಿಮಾದಲ್ಲಿ ಅವರಿಗೆ ಚಾನ್ಸ್ ಕೊಡುವ ಮೂಲಕ ಅತ್ಯುತ್ತಮವಾದಂತಹ ನಟನೆಯನ್ನು ತೆಗೆಸಿ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುವಂತೆ ಮಾಡಿದ್ದು ಕೂಡ ಇದೇ ರಿಷಬ್ ಶೆಟ್ರೆ. ಇವತ್ತಿಗೆ ರಶ್ಮಿಕಾ ಮಂದಣ್ಣ ಎನ್ನುವ ಹೀರೋಯಿನ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು? ಇದೇ ರಿಷಬ್ ಶೆಟ್ರು. ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಅತ್ಯುತ್ತಮವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡುವ ಹಾಗೆ ಮಾಡಿ, ಆ ಪಾತ್ರ ಇಡೀ ಕರ್ನಾಟಕದ ಮನಸ್ಸನ್ನ ಗೆಲ್ಲುವ ಹಾಗೆ ಮಾಡಿ, ಬೇರೆ ಭಾಷೆಯ ನಿರ್ದೇಶಕರು, ನಿರ್ಮಾಪಕರು, ನಟರುಗಳ ಕಣ್ಣು ರಶ್ಮಿಕಾ ಅವರ ಮೇಲೆ ಬೀಳುವಂತೆ ಮಾಡಿದ್ದು, ಅವರು ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗುವಂತೆ ಮಾಡಿದ್ದು ಇದೇ ರಿಷಬ್ ಶೆಟ್ರೆ. ಆದರೆ ರಶ್ಮಿಕಾ ಮಂದಣ್ಣ ರಿಷಬ್ ಶೆಟ್ಟಿಗೆ ಯಾವುದೇ ರೀತಿಯ ಸಂಬಂಧಿಕರಾಗಿರಲಿಲ್ಲ. ಸೊ ನೆಪೋಟಿಸಮ್ ಎನ್ನುವ ಪದ ರಿಷಬ್ ಶೆಟ್ಟರ ಹತ್ತಿರ ಬರೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ಸೊ ಈ ರೀತಿಯ ಟ್ರೋಲ್ ಮಾಡ್ತಾ ಇರೋರಿಗೆ, ಈ ರೀತಿಯ ಕೊಂಕು ಮಾತನ್ನ ಆಡ್ತಾ ಇರೋರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.